ಕರೆಯೋದ್ರಿಂದ ಹಿಡಿದು ಯಾವ ರೀತಿ ಟೆಂಡರ್ ತಗೊಳ್ಳೋವರೆಗೂ ಅನುಕೂಲ ಮಾಡಿಕೊಟ್ರು ರಾಜಶ್ರೀ ಎಲೆಕ್ಟ್ರಿಕಲ್ ಕಂಪನಿಗೆ ಅನ್ನುವಂಥ ವಿಚಾರಗಳನ್ನ ನೋಡಿದ್ರಿ ನೀವು. ಆದ್ರೆ ಈ ರಾಜಶ್ರೀ ಎಲೆಕ್ಟ್ರಿಕಲ್ ಕಂಪನಿ ಇದೆಯಲ್ಲ, ಎಲ್ಲ ನಿಯಮಗಳನ್ನ ಗಾಳಿಗೆ ತೂರ್ಬಿಟ್ಟು ಸ್ಮಾರ್ಟ್ ಮೀಟರ್ ಅನ್ನ ಸೇಲ್ ಮಾಡೋದಕ್ಕೆ ನಿಂತ್ಕೊಂಡಿದೆ. ಬೆಸ್ಕಾಂ ವಲಯದಲ್ಲಿ ಹಗಲು ದರೋಡೆಗಿಳಿದಿದೆ ರಾಜಶ್ರೀ ಕಂಪನಿ. ಸ್ಮಾರ್ಟ್ ಮೀಟರ್ಗೆ ಶೆಡ್ಯೂಲ್ ಆಫ್ ರೇಟ್ಸ್ ಇರೋದು 2400 ರೂಪಾಯಿ. ಆದ್ರೆ ರಾಜಶ್ರೀ ಕಂಪನಿ ಚಾರ್ಜ್ ಮಾಡ್ತಾ ಇರೋದು 4998 ರೂಪಾಯಿ ಇನ್ಕ್ಲೂಸಿವ್ ಆಫ್ GST. ಗ್ರಾಹಕರಿಂದ ದುಪ್ಪಟ್ಟು ಹಣವನ್ನ ವಸೂಲಿ ಮಾಡ್ತಿದೆ ರಾಜಶ್ರೀ ಕಂಪನಿ. ಇಷ್ಟೆಲ್ಲ ಹಗಲು ದರೋಡೆ ಮಾಡ್ತಾ ಇದ್ರು ಕೂಡ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ, ಏನಾದ್ರೂ ಮಾಡ್ಕೊಳ್ಳಿ, ಲೂಟಿ ಆದ್ರೂ ಮಾಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ, ನಮಗ್ ಬರ್ಬೇಕಾಗಿರೋದು ಬಂದ್ರೆ ಸಾಕು ಅಂತ ಹೇಳಿ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ಸ್ಮಾರ್ಟ್ ಮೀಟರ್ ಅನ್ನ ಸೇಲ್ ಮಾಡೋದಕ್ಕೆ ಈ ರಾಜಶ್ರೀ ಕಂಪನಿ ಇದೆ. ನೋಡಿ, ಸ್ಮಾರ್ಟ್ ಮೀಟರ್ ನ ಔಟ್ಲೆಟ್ ಗಳಿದೆಯಲ್ಲ, ಅದಕ್ಕೂ ಕೂಡ ಬಾಡಿಗೆ ರೂಪದಲ್ಲಿ ಹಣವನ್ನ ಪಡ್ಕೊಳ್ತಾ ಇದ್ದಾರೆ. ಅದಕ್ಕೂ ಕೂಡ ಹಣ ಪೋಲಾಗ್ತಾ ಇದೆ. ಸ್ಮಾರ್ಟ್ ಮೀಟರ್ ಸೇಲ್ ಮಾಡೋದಕ್ಕೆ ಒಂದು ಔಟ್ಲೆಟ್ ಇದೆ, ಅದ್ರ ಬಾಡಿಗೆಗೂ ಹಣ ಪೋಲಾಗ್ತಾ ಇದೆ. ಬೆಸ್ಕಾಂ ವಿಭಾಗದಲ್ಲಿ ಪ್ರತಿ ತಿಂಗಳು ಚದರ ಅಡಿಗೆ 125 ರೂಪಾಯಿನಂತೆ ಬಾಡಿಗೆ. ಬೆಂಗಳೂರೇತರ ವಿಭಾಗಗಳಲ್ಲಿ ಪ್ರತಿ ತಿಂಗಳು ಚದರ ಅಡಿಗೆ 70 ರೂಪಾಯಿನಂತೆ ರೆಂಟು. ಮಾಸಿಕವಾಗಿ ರಾಜ್ಯ ಸರ್ಕಾರಕ್ಕೆ ಬಾಡಿಗೆ ರೂಪದಲ್ಲಿ ಅನಗತ್ಯ ಹೊರೆ ಆಗ್ತಾ ಇದೆ. ಬೆಸ್ಕಾಂ ಮೂಲಕವೇ ಸ್ಮಾರ್ಟ್ ಮೀಟರ್ ಔಟ್ಲೆಟ್ಗಳಿಗೆ ರೆಂಟ್ ಅನ್ನ ಪಾವತಿ ಮಾಡಲಾಗ್ತಾ ಇದೆ. ಹೇಗೆಲ್ಲ ಹಣವನ್ನ ಪೋಲ್ ಮಾಡ್ತಾ ಇದ್ದಾರೆ, ಯಾರ ಹಣ, ಇವ್ರ ಮನೆದೇನಾದ್ರೂ ಹೋಗ್ಬೇಕಾ ಹಣ ಅನ್ನೋ, ಅದು ಕೂಡ ನಾವು ಕಟ್ಟುವಂತ ಹಣವೇ. ಸಾಫ್ಟ್ವೇರ್ ನಿರ್ವಹಣೆಗೋಸ್ಕರ ಕೂಡ ಬೆಸ್ಕಾಂನಿಂದಲೇ ಹಣವನ್ನ ಪಾವತಿ ಮಾಡಲಾಗ್ತಾ ಇದೆ. ಪ್ರತಿ ತಿಂಗಳು 1000 ರೂಪಾಯಿ ಹಣ ಪಾವತಿ ಮಾಡ್ತಾ ಇದೆ ಬೆಸ್ಕಾಂ. ಪರಿಣಿತಿ ಹೊಂದಿದ ಸಿಬ್ಬಂದಿಗೆ ಪ್ರತಿ ತಿಂಗಳು 55,000 ರೂಪಾಯಿ ವೇತನವನ್ನ ನೀಡ್ತಾ ಇದೆ. ಬೆಸ್ಕಾಂ ಏನು ಅವ್ರ ಮನೆಯಿಂದ ತಗೊಂಡು ಬರೋದಲ್ಲ, ಇದು ಕೂಡ ನಮ್ಮ ತೆರಿಗೆ ಹಣ. ಪರಿಣಿತಿ ಹೊಂದಿದಂತ ಸಿಬ್ಬಂದಿಗೆ ಪ್ರತಿ ತಿಂಗಳು 55,000 ರೂಪಾಯಿ ವೇತನ. ಅರೆ ಪರಿಣಿತಿ ಹೊಂದಿದ ಸಿಬ್ಬಂದಿಗೆ ಮಾಸಿಕ 45,000 ರೂಪಾಯಿ ವೇತನ. ಸ್ಮಾರ್ಟ್ ಮೀಟರ್ ಅಳವಡಿಕೆಯಿಂದಾಗಿ ಸರ್ಕಾರಕ್ಕೆ ಹೆಚ್ಚುವರಿ ಹೊರೆ ಆಗ್ತಾ ಇದೆ. ನೋಡಿ, ಒಂದ್ ಕಡೆ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರ್ಬಿಟ್ಟು ಸ್ಮಾರ್ಟ್ ಮೀಟರ್ ಅನ್ನ ಸೇಲ್ ಮಾಡ್ತಾ ಇರೋದು. ಆ ಔಟ್ಲೆಟ್ ಮಾಡ್ಕೊಂಡಿದ್ದಾರೆ ಸೇಲ್ಗೆ. ಆ ಔಟ್ಲೆಟ್ ಬಾಡಿಗೆನೂ ಬೆಸ್ಕಾಂ ಕಟ್ತಾ ಇದೆ. ಚದರ ಅಡಿಗಿಷ್ಟು, ಬೆಂಗಳೂರಲ್ಲಾದ್ರೆ ಇಷ್ಟು, ಬೆಂಗಳೂರೇತರ ಆದ್ರೆ ಇಷ್ಟು ಅಂತ ಹೇಳಿ. ಅದರ ಜೊತೆಗೆ ಸಾಫ್ಟ್ವೇರ್ ನಿರ್ವಹಣೆಗೂ ಕೂಡ ಬೆಸ್ಕಾಂ ಹಣ ಕಟ್ತಾ ಇದೆ. ಅಲ್ಲಿ ಪರಿಣಿತಿ ಹೊಂದಿದವರು, ಅರೆ ಪರಿಣಿತಿ ಹೊಂದಿದ ಸಿಬ್ಬಂದಿಗೂ ಕೂಡ ಸ್ಯಾಲರಿಯನ್ನ ಕೊಡ್ಲಾಗ್ತಿದೆ. ಇದೆಲ್ಲವೂ ಕೂಡ ಸರ್ಕಾರಕ್ಕೆ ಹೆಚ್ಚುವರಿ ಹೊರೆ ಆಗ್ತಾ ಇದೆ. ಇದ್ರ ಬಗ್ಗೆ ರಾಕೇಶ್ ಸರ್ ಈಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಸರ್, ಓವರ್ ಟು ಯು. ಎಸ್, ಟೆಂಡರ್ ಅಮೆಂಡ್ಮೆಂಟ್ ಆಗುತ್ತೆ. 571 ಕೋಟಿ ಇದ್ದನ್ನು 998 ಕೋಟಿಗೆ ಹೆಚ್ಚಿಸ್ತಾರೆ. ಟೆಂಡರಲ್ಲಿ ನಾನು ನಿಮ್ಗೆ ಹೇಳಿದೆ, ಟೆಂಡರ್ ಕ್ವಾಲಿಫಿಕೇಷನ್ ಆಗಬೇಕಾದ್ರೆ KW56 ಅಲ್ಲಿ ಕರಿಬೇಕಿತ್ತು. ಅದನ್ನು ದಾರಿ ತಪ್ಪಿಸಿ KW4 ಅಲ್ಲಿ ಕರೀತಾರೆ. ಅದು ಮಾತ್ರ ಅಲ್ಲ, ಅದರ ನಂತರ ಏನು ಮಾಡ್ತಾರೆ ಅಂದರೆ ಅಮೆಂಡ್ಮೆಂಟ್ ಮಾಡ್ತಾರೆ. 557 ಇದ್ದಿದ್ದನ್ನು 571 ಕೋಟಿ ಇದ್ದಿದ್ದನ್ನು 998 ಕೋಟಿಗೆ ಮಾಡ್ತಾರೆ. ಟೆಂಡರ್ ಕರೀತಾರೆ. ಜೋರ್ ಸಾಹೇಬ್ರೆ, ಟೆಂಡರ್ ಅವಾರ್ಡ್ ಆಗಿಬಿಡುತ್ತೆ. ನೀವುಗಳು ಎನಿಸಿದಂಥ ಕಂಪನಿಗಾಗುತ್ತೆ. ನೀವುಗಳು ಯಾರಿಗೆ ಕೊಡಬೇಕಂತ ಇದ್ರಿ ಅವರಿಗೇ ಹೋಗುತ್ತೆ. ನಿಮ್ಮ ಪ್ರಕಾರ ಎಲ್ಲಿಗೆ ಯಾವುದು ರೀಚ್ ಆಗಬೇಕಿತ್ತು ಅವರಿಗೇ ರೀಚ್ ಆಗುತ್ತೆ. ಯಾರ್ಯಾರಿಗೆ ಏನೇನು ರೀಚ್ ಆಗಬೇಕಿತ್ತು ಅದೂ ರೀಚ್ ಆಗುತ್ತೆ. ಟೆಂಡರ್ ಅವಾರ್ಡೇ ಆಗುತ್ತೆ. 998 ಕೋಟಿಯ ಟೆಂಡರ್ಡ್. ನೀವೇ ಹೇಳ್ತೀರಿ, 10 ಲಕ್ಷ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರಬೇಕು, 10 ಲಕ್ಷ ಸಪ್ಲೈ ಮಾಡಿರಬೇಕು, 1 ಲಕ್ಷ ಸ್ಮಾರ್ಟ್ ಮೀಟರ್ ಅವನ ರನ್ನಿಂಗ್ ಇರಬೇಕು ಅಂತ ಹೇಳ್ತೀರಿ. ಈಗ ನಿಮ್ಮ ಟ್ರೆಜರ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿವರೆಗೆ 9 ತಿಂಗಳ ಮಗು ಗರ್ಭದಲ್ಲಿತ್ತು, ಈಗ ಡೆಲಿವರಿ ಆಗುತ್ತೆ. ನೋಡಿ, ಮಗು ಹೆಣ್ಣೋ ಗಂಡೋ ಅಂತ ಅಲ್ಲ, ಎರಡೂ ಅಲ್ಲದ್ದು ಆಗ್ಬೋದು. ನೀವು ಮಾಡಿದ ಕೆಲಸ ನೋಡಿದರೆ ಅದು ಹೆಣ್ಣೂ ಅಲ್ಲ ಗಂಡೂ ಅಲ್ಲದ ರೀತಿಯಲ್ಲಿದೆ. ತೋರಿಸ್ತೀನಿ. ಟೆಂಡರು ನೀವುಗಳೇ ಪ್ಲಾನ್ ಮಾಡಿದ ಹಾಗೆ, ನೀವುಗಳೇ ಎಣಿಸಿದಂಗೆ, ನಿಮ್ಮ ಕ್ರಿಮಿನಲ್ ಐಡಿಯಾದ ಪ್ರಕಾರ, ವಿದೌಟ್ ಎನಿ ಕಾಂಪಿಟೀಷನ್, ಯಾರೂ ಕಾಂಪಿಟೀಷನ್ ಮಾಡದ ರೀತಿಯಲ್ಲಿ, ಯಾರೂ ಕೋರ್ಟಿಗೆ ಹೋಗದ ರೀತಿಯಲ್ಲಿ, ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಟೆಂಡರನ್ನು ಅವಾರ್ಡ್ ಮಾಡ್ತೀರಿ. ಯಾರಿಗೆ?
ಜಾಸ್ತಿ ಹೊತ್ತು ಯಾಕೆ ಕಾಯಿಸೋದು? ಕಂಪನಿ ಹೆಸರನ್ನು ಆಲ್ಮೋಸ್ಟ್ ಕೆಲವು ಸಲ ಹೇಳಿದ್ದೀವಿ. ದಾವಣಗೆರೆ ಮೂಲದ ಕಂಪನಿ, 2021ರಲ್ಲೇ ಜನಿಸಿದಂತಹ ಕಂಪನಿ. ಈ ಕಂಪನಿಗೆ ಮೊದಲೂ ಹೋಗಿದೆ ನೂರಾರು ಕೋಟಿಯ ಟೆಂಡರ್ಗಳು, ಸಾವಿರಾರು ಕೋಟಿಯ ಟೆಂಡರ್ಗಳು. ಈಗಲೂ ಯಾಕೆ ಹೋಗ್ತಾ ಇದ್ದಾವೆ ಅನ್ನೋದಕ್ಕೆ ಆನ್ಸರ್ ನೀವು ಕೊಡಿ, ನಾವು ನಿಮ್ಮ ಪೇಪರ್ ತೋರಿಸ್ತೀವಿ. ಯು ಆರ್ ಆನ್ಸರೇಬಲ್. ನಾಳೆ ಸದನದಲ್ಲೂ ನೀವು ಆನ್ಸರೇಬಲ್. ಸಾಧ್ಯವಾದರೆ ಇವತ್ತು ನಿಮ್ಮ ಕಮಿಷನರ್ಗೆ, IASಗೆ ಕರೆದ್ಬಿಟ್ಟು ಒಂದು ರಿಪೋರ್ಟ್ ಮಾಡಿ ಕೊಡಪ್ಪ, ನಾಳೆ 0 ಅವರ್ಸ್ ಅಲ್ಲ ಯಾವುದೊಂದು ಅವರ್ಸಲ್ಲಿ ಬರ್ಬೋದು, ಪವರ್ ಟಿವಿಯಲ್ಲಿ ಬಂದಿದೆ. ವಿರೋಧ ಪಕ್ಷಗಳು ಬಾಯಿ ಮುಚ್ಚಿ ಕೂತ್ಕೊಳ್ತವೆ ಅಂತ ನನಗೆ ಅನಿಸ್ತಾ ಇಲ್ಲ. ಅವರೇನಾದರೂ ಬಾಯಿ ಮುಚ್ಚಿ ಕೂತ್ಕೊಂಡ್ರೆ ಅವರು ಆ ಪೋಸ್ಟಲ್ಲಿ ಇರಲಿಕ್ಕೆ ನಾಲಾಯಕ್ಸ್ ಅಂತ ಹೇಳ್ತೀನಿ ನಾನು. ತೋರಿಸ್ತೀನಿ ಈಗ ಯಾರಿಗೆ ಅವಾರ್ಡ್ ಆಗಿದೆ ಅಂತ. ದಿಸ್ ಅವಾರ್ಡ್ ಗೋಸ್ ಟು, ನೋಡಿ, ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಪ್ರೈವೇಟ್ ಲಿಮಿಟೆಡ್, 154E, ನಿಜಲಿಂಗಪ್ಪ ಬಡಾವಣೆ, ದಾವಣಗೆರೆ, ಕರ್ನಾಟಕ 577004. ಈ ಕಂಪನಿ 2021ರಲ್ಲಿ ಜನಿಸುತ್ತೆ. ಇಲ್ಲಿ ನನಗೊಂದು ಹೆಮ್ಮೆಯ ವಿಚಾರ, ಬೇಸರದ ಸಂಗತಿ ಏನಂದರೆ, ನಿಜಲಿಂಗಪ್ಪನವರ ಹೆಸರು ಬಂದಾಗ ನಾವೆಲ್ಲರೂ ತಲೆ ತಗ್ಗಿಸಿ ಅವರಿಗೆ ಗೌರವ ಕೊಡಬೇಕಾದಂತಹ ಒಂದು ನಮ್ಮ ಚೀಫ್ ಮಿನಿಸ್ಟರ್ ಆಗಿದ್ದವರು. ಅವರ ಹೆಸರಿರುವ ರೋಡಲ್ಲೇ ಈ ಕಂಪನಿ ಇದೆ, ಬಡಾವಣೆಯಲ್ಲೇ ಇದೆ. ನಿಜಲಿಂಗಪ್ಪ ಬಡಾವಣೆಯಲ್ಲಿ 2021ರಲ್ಲಿ ಜನಿಸಿದಂತಹ ಈ ಕಂಪನಿಗೆ ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ಈ ಟೆಂಡರನ್ನು ಅವಾರ್ಡ್ ಮಾಡಲಾಗುತ್ತೆ. ಪುನಃ ಹೇಳ್ತೀನಿ, KW4 ಅಂಡರಲ್ಲಿ, ವಿಚ್ ಈಸ್ ಮೋಸ್ಟ್ ಇಲ್ಲೀಗಲ್ ಥಿಂಗ್ಸ್ ವಿಚ್ ಗವರ್ಮೆಂಟ್ ಹ್ಯಾಸ್ ಡನ್. ಸಾಫ್ಟ್ವೇರ್ಗೆ ವಂಚನೆ ಮಾಡಿ, ಕಂಪ್ಯೂಟರ್ಗೆ ವಂಚನೆ ಮಾಡಿ, ಜನರಿಗೆ ವಂಚನೆ ಮಾಡಿ, ಅಧಿಕಾರಿಗಳು ಎಲ್ಲರನ್ನೂ ವಂಚಿಸಿ ಕರೆದಂತಹ ಟೆಂಡರು ಫಸ್ಟ್ ಟೈಮ್ ಪಾಸ್ ಆದಾಗ, ಯಾರು ಕಾಂಪಿಟೇಟರ್ ಇಲ್ಲದಾಗ, ಯಾರು ಬಾಯಿ ಮುಚ್ಚಿದಾಗ ಪುನಃ 300 ಕೋಟಿಗೆ ಹೆಚ್ಚು ಮಾಡಿ ಕರೆದಂತಹ ಟೆಂಡರು ಅವಾರ್ಡ್ ಆಗುತ್ತೆ. ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಪ್ರೈವೇಟ್ ಲಿಮಿಟೆಡ್. ಏನಕ್ಕಪ್ಪ ಅವ್ರಿಗೇನು ಕೊಡಬಾರ್ದಾ? ನಾವು ಹೇಳ್ತಿಲ್ಲ ಅವ್ರಿಗೆ ಕೊಡಬಾರ್ದು ಅಂತ, ನಾವು ಹೇಳ್ತಾ ಇಲ್ಲ. ನಿಮ್ಮ ರೂಲ್ಸ್ ಪ್ರಕಾರ ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಪ್ರೈವೇಟ್ ಲಿಮಿಟೆಡ್ ಇಷ್ಟರವರೆಗೆ ಹಿ ಈಸ್ ನಾಟ್ ಎ ಮ್ಯಾನುಫ್ಯಾಕ್ಚರಿಂಗ್ ಆಫ್, ಯಾವುದೇ ಸ್ಮಾರ್ಟ್ ಮೀಟರನ್ನು ಅವರು ಮ್ಯಾನುಫ್ಯಾಕ್ಚರ್ ಮಾಡಿಲ್ಲ, ನಂಬರ್ 1. ನಂಬರ್ 2, ಯಾವುದೇ ಸ್ಮಾರ್ಟ್ ಮೀಟರನ್ನು ಅವರು ಇನ್ಸ್ಟಾಲೇಷನ್ ಸಪ್ಲೈ ಮಾಡಿಲ್ಲ. ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿಲ್ಲ ಅಂತ ಹೇಳಿದ ಕೂಡಲೇ ನಿಮ್ಮ ISI 6444 ಬರುವುದೇ ಇಲ್ಲ. ಅವರು ಮ್ಯಾನುಫ್ಯಾಕ್ಚರಿಂಗ್ ಸಪ್ಲೈ ಇನ್ಸ್ಟಾಲೇಷನ್ ಮಾಡಿಲ್ಲ ಅಂದರೆ ನೋ ಕ್ವಶನ್ ಆಫ್ 1 ಲಕ್ಷ ಸ್ಮಾರ್ಟ್ ಮೀಟರ್ ರನ್ನಿಂಗ್ ಅಲ್ಲಿರೋದು. ನಾನು ನಿಮ್ಮ ಟೆಂಡರ್ ಕ್ವಾಲಿಫಿಕೇಶನ್ನ ಅಮೆಂಡ್ಮೆಂಟ್ನ ಕ್ಲೌಸ್ ನಂಬರ್ 14 ಪಾಯಿಂಟ್ ನಂಬರ್ 12ಗೆ ಹೋಗ್ತಾ ಇದ್ದೀನಿ. 12 ಅಲ್ಲಿ ಏನು ಹೇಳ್ತೀರಿ ಅಂದರೆ, ಈ ಶುಡ್ ಬಿ 10 lakhs ಮ್ಯಾನುಫ್ಯಾಕ್ಚರಿಂಗ್ ಮಾಡಿರಬೇಕು, 10 ಲಕ್ಷ ಸಪ್ಲೈ ಮಾಡಿರಬೇಕು, ISI 644 ಅಲ್ಲಿ ಅವನು ಇರಬೇಕು. ಅದರ ನಂತರ 1 ಲಕ್ಷ ಸ್ಮಾರ್ಟ್ ಮೀಟರ್ ಈಗ ಅವನ ವರ್ಕಿಂಗ್ ಕಂಡೀಷನಲ್ಲಿ ರನ್ ಆಗ್ತಾ ಇರಬೇಕು. ಇದು ಯಾವುದೂ ಇಲ್ಲದ, ಲಾಸ್ಟ್ ಟೈಮು ಇನ್ನೊಂದು ಗೌರ್ಮೆಂಟ್ ಇರುವಾಗ ಡಿಜಿಟಲ್ ಮೀಟರ್ಗಳನ್ನು ಜಸ್ಟ್ ಹೋಗಿ ವೈರ್ ಸಿಕ್ಸ್ತಾ ಇದ್ದಂತಹ, ಅಲ್ಲಿನೂ ಹಗರಣ ಮಾಡಿದಂತಹ ರಾಜಶ್ರೀ ಅವರಿಗೆ ನೀವು ಈ ಟೆಂಡರು 1000 ಕೋಟಿ ಅಂದರೆ 998 ಕೋಟಿಯ ಟೆಂಡರನ್ನು ಕೊಡ್ತೀರಿ. ನಾನು ಪುನಃ ವ್ಯೂವರ್ಸ್ಗೆ, ನಮ್ಮನ್ನು ನೋಡ್ತಾ ಇರುವ ಎಲ್ಲರಿಗೆ ಹೇಳ್ತೀನಿ, ಇದು 1000 ಕೋಟಿ ಅಲ್ಲ, ಟೆಂಡರ್ ಕರೆದಿದ್ದು 1000 ಕೋಟಿ. ಇದು 10 ವರ್ಷದ ಪ್ರಾಜೆಕ್ಟ್, ಇದು 1000 ಕೋಟಿ. ನೀವು ಇದು ಚಿಕ್ಕದಪ್ಪ, ಕೇಳಿ ಕೇಳಿ ಸಾಕಾಯಿತು. ಈ 1000 ಎಲ್ಲ ಹಗರಣ ಅಂದರೆ ನಮ್ಗೆ ಅನಿಸಲ್ಲ, ಲಕ್ಷ ಇರಬೇಕು ಅಂತ ಅನಿಸ್ತಾ ಇದ್ದೀರಲ್ಲ ನಿಮಗೆ. ಇದು ಜಾಸ್ತಿ ಇಲ್ಲ, ಏನು ಚಿಕ್ಕದು 1000 ಅಂದರೆ ನಮ್ಗೆ ಅನಿಸ್ಲಿಕ್ಕೆ ಶುರು ಆಗ್ಬಿಟ್ಟಿದೆ. ಇದು 1000ದಲ್ಲ, ಇದರ ಕತೆ ನಿಮಗೆ ಮುಂದುವರೆದು ಹೇಳ್ತೀನಿ. ಇದು ಎಷ್ಟಕ್ಕೆ ಅಂತ ಹೇಳ್ತೀನಿ. ಈಗ ನಿಮಗೆಲ್ಲ ಅರ್ಥ ಆಗಿದೆ, ಯಾರಿಗೆ ಕೊಡಬಾರ್ದು ಅವರಿಗೆ ಟೆಂಡರ್ ಹೋಗಿದೆ. ಯಾಕೆ ಕೊಟ್ಟರು ಅವರು ಆನ್ಸರ್ ಮಾಡಬೇಕು ನಾಳೆ. ಈಗ KW4 ಅಲ್ಲಿ ಕರೆದ ಮೇಲೆ, KW4 ಅಲ್ಲಿ ಕರೆದ ಮೇಲೆ ಈ ಕಂಪನಿ ಯಾರೊಟ್ಟಿಗೂ ಜಾಯಿಂಟ್ ವೆಂಚರ್ ಮಾಡುವಂಗಿಲ್ಲ. ಇನ್ನೊಬ್ಬ ಥರ್ಡ್ ಪಾರ್ಟಿ ಒಟ್ಟಿಗೆ ಇವರು ಟೆಂಡರಲ್ಲಿ ಭಾಗವಹಿಸಲಿಕ್ಕೆ ಇಲ್ಲ. ಅಂಡರ್ KW4 ಏನು ಮಾಡ್ತಾರೆ ಇವರು? ಸುಮ್ಮನೆ ಇರ್ತಾರಾ? ಇನ್ನೊಂದು
ಇನ್ನು ಸ್ವಲ್ಪ ಮೇಲೆ ಹೋಗಿ. ನಾವು ಮಾಡಿದ್ದು ಯಾರಿಗೆ ಗೊತ್ತಾಗಿಲ್ಲ, 100 ಕೋಟಿ ಬಾಚುವ ಅಂತ ಹೇಳ್ಬಿಟ್ಟು ವಾವ್. ಮಿನಿಸ್ಟರ್ ಸಾಹೇಬ್ರೆ, ಗೃಹ ಮಂತ್ರಿ ಆಗಿದ್ದೀರಿ, ಒಳ್ಳೆ ಮಂತ್ರಿ ಸ್ಥಾನವನ್ನು ಅಲಂಕರಿಸಿದ್ರಿ, ಈಗ ಪವರ್ ಮಿನಿಸ್ಟರ್ ಆಗಿದ್ದೀರಿ. ಇಷ್ಟು ಗೊತ್ತಾಗಿಲ್ವಾ ನಿಮಗೆ? 1000 ಕೋಟಿಯ ಟೆಂಡರು KW4 ಅಲ್ಲಿ ಕರೆದ್ರು, KW56ಗೆ ಬಂದಿಲ್ಲ. ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲದನೇ ಕಂಪನಿಗೆ, ಯಾವುದೋ ಒಂದು ಡಿಜಿಟಲ್ ಮೀಟರ್ಗಳನ್ನು ಇನ್ಸ್ಟಾಲೇಷನ್ ಮಾಡಿದ ಕಂಪನಿಗೆ 1000 ಕೋಟಿಯ ಟೆಂಡರನ್ನು ವಿದೌಟ್ ಕ್ವಾಲಿಫಿಕೇಶನ್ ಕೊಟ್ಬಿಡ್ತಾರೆ. ಅದು ಮಾತ್ರ ಅಲ್ಲ, ಇನ್ನೂ ಒಂದು ಮುಂದೆ ಸ್ಟೆಪ್ ಹೋಗಿ KW4 ಅಲ್ಲಿರುವ ರೂಲ್ಸನ್ನು ಮೀರಿಸಿ ಜಾಯಿಂಟ್ ವೆಂಚರ್ಗೆ ಅನುಮತಿ ಮಾಡಿಕೊಡ್ತಾರೆ ಅನ್ನೋದು ನಿಮ್ಮ ಗಮನಕ್ಕೆ ಬಂದಿಲ್ವಾ? ನೀವು ಮೀಟಿಂಗಲ್ಲಿ ಭಾಗವಹಿಸೇ ಇಲ್ವಾ? ನಿಮಗೆ ಈ ಪ್ರೊಸೀಡಿಂಗ್ಸ್ ಬಗ್ಗೆ ಗೊತ್ತೇ ಇಲ್ವಾ? ನಿಮ್ಮ IAS ಆಫೀಸರ್, ನಿಮ್ಮ ಕಮಿಷನರ್ಗಳು ನಿಮಗೆ ಹೇಳಲೇ ಇಲ್ವಾ? ಆ ಬೋರ್ಡ್ ಮೀಟಿಂಗಲ್ಲಾದ ಮಿನಿಟ್ಸ್ಗಳು ನಿಮ್ಮ ಹತ್ರಕ್ಕೆ ಬಂದೇ ಇಲ್ವಾ? ಅಥವಾ ಆ ಮಿನಿಟ್ಸ್ಗಳಿಗೆ ನೀವು ಸೈನ್ ಹಾಕೇ ಇಲ್ವಾ ಅನ್ನುವ ಕ್ವಶನ್ನು ನಾನು ಎಂಡಿಗೆ ಕೇಳ್ತೀನಿ, ಈ ಎಪಿಸೋಡ್ ಎಂಡಿಗೆ ಕೇಳ್ತೀನಿ ನಿಮಗೆ. ಏನಕ್ಕೆ ಈ ಕ್ವಶನನ್ನು ನಿಮಗೆ ಈಗಲೇ ಹಾಕಿಟ್ಟಿದ್ದೀನಿ ಅಂದರೆ, ಸ್ವಲ್ಪ ಇದರ ಬಗ್ಗೆ ನಾನು ಏನಕ್ಕೆ ಕೇಳಿದೆ ಅಂತ ಥಿಂಕ್ ಮಾಡ್ತಾ ಇರಿ ಅನ್ನುವ ಒಂದು ಹೋಪ್ಸಲ್ಲಿ ಕೇಳಿದ್ದೀನಿ. ನಾವು ಸ್ವಲ್ಪ ಮುಂದೆ ಹೋಗ್ಬಿಟ್ಟು, ನೀವು, ನಾನು ಎಡವಟ್ಟು ಅಂತ ಹೇಳಲ್ಲ ಇದನ್ನು, ಐ ಡೋಂಟ್ ಕಾಲ್ ನಾನು ಇದನ್ನು ಎಡವಟ್ಟು ಅಂತ ಹೇಳಲಿಕ್ಕೆ ಹೋಗಲ್ಲ. ಇದು ಕ್ರೈಮು ಅಂತ ಹೇಳ್ತಾ ಇದ್ದೀನಿ, ಇದು ಆರ್ಗನೈಸ್ಡ್ ಕ್ರೈಮು ಅಂತ ಹೇಳ್ತಾ ಇದ್ದೀನಿ, ಇದು ಬೇಕಂತೇ ಮಾಡಿದ್ದು ಅಂತ ಹೇಳ್ತಾ ಇದ್ದೀನಿ. ಇದು ವಾಲ್ಮೀಕಿ ಹಗರಣ ಅಲ್ಲ. ಗೊತ್ತಿಲ್ಲದೆ ಬ್ಯಾಂಕ್ ಅಕೌಂಟ್ ಮಾಡ್ದ, ನಮಗೆ ಗೊತ್ತಿಲ್ಲದೆ ಅಧಿಕಾರಿ ಮಾಡಿದ, ನಮಗೆ ಗೊತ್ತಿಲ್ಲದೆ ಕ್ಲರ್ಕ್ ಮಾಡಿಬಿಟ್ಟ, ಅವನನ್ನು ಒಳಗಡೆ ಹಾಕಿ ನಮ್ಮನ್ನು ಒಳಗಡೆ ಹಾಕ್ಬಿಟ್ಟು ನಮಗೆ SITಯಲ್ಲಿ ಕ್ಲೀನ್ ಚಿಟ್ ಕೊಡ್ತಾರೆ, ನಮಗೆ CBI ಅವರು ಕೇಂದ್ರದವರು ಹೇಳಿಬಿಟ್ಟು ನಮ್ಮನ್ನು ಒಳ ಹಾಕಿಸಿದ್ದಾರೆ ಅನ್ನೋದು ಇಲ್ಲಿ ಬೇಡ. ಇಲ್ಲ, ಯು ಡೋಂಟ್ ಹ್ಯಾವ್ ಕಂಟ್ರೋಲ್ ಆನ್ ಯುವರ್ ಡಿಪಾರ್ಟ್ಮೆಂಟ್, ಇಲ್ಲ ಯು ಆರ್ ಇನ್ವಾಲ್ವ್ಡ್ ಇನ್ ದಿಸ್. ಎರಡರಲ್ಲೊಂದಾಗಬೇಕು, ಎರಡರಲ್ಲೊಂದು ಆಗಲೇಬೇಕು. ಒಂದು, ನೀವು ಇನ್ವಾಲ್ವ್ ಆಗಿರ್ಬೇಕು ಇದರಲ್ಲಿ, ಇಲ್ಲ ಅಂದರೆ ನಿಮಗೆ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಏನು ಆಗುತ್ತಾ ಇದೆ ಅನ್ನುವ ಕಾಮನ್ ಸೆನ್ಸ್ ಅಂತ ಪರಿಜ್ಞಾನನೂ ನಿಮಗಿಲ್ಲ ಅನ್ನೋದು ಇಲ್ಲಿ ರುಜುವಾಗುತ್ತೆ. ಎರಡಕ್ಕೂ ನೀವು ಆನ್ಸರೇಬಲ್, ಅದಕ್ಕೂ ಆನ್ಸರೇಬಲ್, ನೀವು ಇದಕ್ಕೂ ಆನ್ಸರೇಬಲ್. KW4 ಅಲ್ಲಿ ಜಾಯಿಂಟ್ ವೆಂಚರ್ ಅಲೌಡ್ ಇಲ್ಲ ಅಂತ ಹೇಳಿದ ಮೇಲೆ, ನೀವು ನಿಮ್ಮ ಟೆಂಡರಲ್ಲೇ ಅವನು ಮ್ಯಾನುಫ್ಯಾಕ್ಚರಿಂಗ್ ಇರಬೇಕು, ಅವನು ಸಪ್ಲೈಯರ್ ಆಗಿರಬೇಕು, ಅವನು 1 ಲಕ್ಷ ಅವನ ಮೀಟರ್ಸ್ ಇನ್ನು ರನ್ನಿಂಗ್ ಅಲ್ಲಿ ಇರಬೇಕು, ಅವನು ISI 644 ಅಲ್ಲಿ ರಿಜಿಸ್ಟರ್ ಆಗಿರಬೇಕು ಅನ್ನುವ ಕಂಡೀಷನ್ ಇರುವಾಗ, ಇದು ಯಾವುದೇ ಇಲ್ಲದ ಕಂಪನಿಗೆ 1000 ಕೋಟಿಯ ಟೆಂಡರ್ ಅನ್ನು ಕೊಟ್ಬಿಡ್ತೀರಿ, ಜಾಯಿಂಟ್ ವೆಂಚರ್ಗೆ ಅಲೌ ಮಾಡ್ತೀರಿ. ಅಂದರೆ ಈ ಸ್ಮಾರ್ಟ್ ಮೀಟರ್ಗಳು ಮ್ಯಾನುಫ್ಯಾಕ್ಚರಿಂಗ್ ಮಾಡುವ ದೊಡ್ಡ ದೊಡ್ಡ ಕಂಪನಿಗಳೊಟ್ಟಿಗೆ ರಾಜಶ್ರೀ ಅವರು ಸಪ್ಲೈಗೆ ಕಾಂಟ್ರಾಕ್ಟ್ ಮಾಡಿಕೊಂಡು ವಾಪಸ್ ಕಸ್ಟಮರ್ಗೆ ಕೊಡೋದು. ಅಂದರೆ KW4 ಅಲ್ಲಿ ಅವರಿಗೆ ಹಾಕದೆ, ಅವರೆಲ್ಲ ಕಾಂಪಿಟೇಷನ್ಗೆ ಬರದಂಗೆ ನೋಡಿಕೊಂಡು, ಅವರು ಕೋರ್ಟ್ಗೆ ಹೋಗಬಾರ್ದು, ಇವರನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ದೊಡ್ಡ ದೊಡ್ಡ ಕಂಪನಿಯವರನ್ನು ನೋಡಿ, ರಾಜಶ್ರೀ ಅವರಿಗೆ ಕೊಟ್ಟಿದ್ದೇವೆ, ಬಟ್ ಅವನು ನಿಮಗೆ ವಾಪಸ್ ಆರ್ಡರ್ ಕೊಡ್ತಾನೆ, ನಿಮ್ಮ ರೇಟ್ ನಿಮಗೆ ಸಿಗುತ್ತೆ, ನಿಮ್ದು ಎಷ್ಟು 2500 ಅಲ್ವಾ, ನಿಮಗೆ ತಲುಪಿಸ್ತಾನೆ. ನಿಮ್ಗೆ ಯಾಕೆ ಟೆನ್ಷನು? 2500 ನಿಮ್ಮದು ಬರುತ್ತೆ. ನೀವು ಯಾರು ಕೋರ್ಟ್ಗೆ ಹೋಗಬೇಡಿ, ನೀವು ಯಾರು ಚಕಾರ ಎತ್ತಬೇಡಿ, ನೀವು ಯಾರು ಮಾತಾಡಬೇಡಿ, ನಿಮ್ಮ ಮೀಟ್ರಿಗೆ 2500 ರೂಪಾಯಿ ನಿಮಗೆ ಸಿಗುತ್ತೆ. ನಾವು ಈಗಲೂ ಜಾಯಿಂಟ್ ವೆಂಚರು ನಿಮ್ಮೊಟ್ಟಿಗೆ ಮಾಡೋದಂತ ಅವನಿಗೆ ಟೆಂಡರಲ್ಲೇ ಕೊಡ್ತೀವಿ, ಯೋಗ್ಯತೆ ಇಲ್ಲದವನಿಗೆ ಕೊಡ್ತೀವಿ, ಅವನು ನಿಮ್ಗೆ 2500 ರೂಪಾಯಿ ಕೊಡ್ತಾನೆ. ನಮ್ಮ ಡೀಲ್ ನಮಗೆ ಬಿಟ್ಬಿಡಿ, ನೀವು ಕೋರ್ಟ್ಗೆ ಹೋಗಬಾರ್ದು, ನೀವೇನು ಮಾತಾಡಬಾರ್ದು. 3 ಕಂಪನಿಗಳಿಗೆ ಜಾಯಿಂಟ್ ವೆಂಚರ್ ಮಾಡಿಸ್ತೀರಿ. ನಂಬರ್ 1, ಜೀನಸ್ ಪವರ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್, ಸ್ನೈಡರ್ ಎಲೆಕ್ಟ್ರಿಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, HPL ಎಲೆಕ್ಟ್ರಿಕ್ ಆ್ಯಂಡ್ ಪವರ್ ಲಿಮಿಟೆಡ್. ಜೀನಸ್ಗೆ, ಸ್ನೈಡರ್ಗೆ, HPLಗೆ 3 ಕಂಪನಿಗೆ ನೀವು ಮ್ಯಾನುಫ್ಯಾಕ್ಚರರ್ ಮಾಡುವಂಥ ಕಂಪನಿ, ಅಂದರೆ ಉತ್ಪಾದನೆ ಮಾಡುವಂತಹ ಕಂಪನಿಗೆ JV ಅಲೌಡ್ ಇಲ್ಲ ಅಂದರು KW4 ಅಲ್ಲಿ, ಅಥವಾ KW5 ಅಲ್ಲೂ ಬಂದರೂ JV ಅಲೌಡ್ ಇಲ್ಲದ ಟೈಮಲ್ಲಿ ನೀವು ಮ್ಯಾನುಫ್ಯಾಕ್ಚರರ್ ಅಲ್ಲದವನಿಗೆ, ಸಪ್ಲೈಯೇ ಮಾಡದವನಿಗೆ
ಇನ್ಸ್ಟಾಲೇಷನೇ ಸ್ಮಾರ್ಟ್ ಮೀಟರ್. ಒಂದು ಸ್ಮಾರ್ಟ್ ಮೀಟರ್ ಮಾಡದವನಿಗೆ, ಒಂದು ಸ್ಮಾರ್ಟ್ ಮೀಟರ್ ಮ್ಯಾನುಫ್ಯಾಕ್ಚರ್ ಮಾಡದವನಿಗೆ ನೀವು ಸಾವಿರಾರು ಕೋಟಿಯ ಟೆಂಡರನ್ನು ಅವಾಯ್ಡ್ ಮಾಡ್ತೀರಿ. ಹೌ ಕಮ್ ಇಟ್ ಈಸ್? ಹೆಂಗೆ? ಯಾವ ಜಾತಕವನ್ನು ನೋಡಿದ್ರಿ? ಯಾವ ನಿಮ್ಮ ವಿಜಿಲೆನ್ಸ್ ಆಫೀಸರ್ ಚೆಕ್ ಮಾಡಿದ್ರು? ಯಾರು ಟೆಂಡರ್ ಪ್ರೊಸೆಸ್ಸನ್ನು ಆಡಿಟ್ ಮಾಡಿದ್ರು? ಹೆಂಗೆ ಆ ಸಾಫ್ಟ್ವೇರ್ ಅಲೌ ಮಾಡ್ತು? ಹೆಂಗೆ ನಿಮಗೆ ಗೊತ್ತಿಲ್ಲದೆ ಈ ಬೋರ್ಡ್ ಮಿನಿಟ್ಗಳೆಲ್ಲ ಪಾಸ್ ಆದವು? ಹೆಂಗೆ ರಾಜಶ್ರೀ ಅವರಿಗೆ ಇದು ಎಲ್ಲವಾಯಿತು ಅನ್ನೋದಕ್ಕೆ ನೀವು ಆನ್ಸರ್ ಕೊಡಬೇಕಾಗತ್ತೆ. ನೀವು ಆ್ಯಕ್ಷನು ತಗೋಬೇಕಾಗತ್ತೆ. 999 crores ಅಂದರೆ ಆಲ್ಮೋಸ್ಟ್ 100,000 crores ಟೆಂಡರ್ ಯೋಗ್ಯತೆ ಇಲ್ಲದವನಿಗೆ, ಎಲಿಜಿಬಿಲಿಟಿ ಇಲ್ಲದವನಿಗೆ, ಮ್ಯಾನುಫ್ಯಾಕ್ಚರರೇ ಅಲ್ಲದವನಿಗೆ, ಒಂದು ಸಪ್ಲೈ ಮಾಡದವನಿಗೆ, 1,00,000 ಮೀಟರ್ ರನ್ನಿಂಗ್ ಬಿಡಿ, ಅವನು ಲೈಫಲ್ಲಿ ಸ್ಮಾರ್ಟ್ ಮೀಟರ್ ನೋಡಿದಾನ ಇಲ್ಲ ಗೊತ್ತಿಲ್ಲ, ಅವನಿಗೆ ಖಾಲಿ ಲಾಸ್ಟ್ ಟೈಮ್ ಡಿಜಿಟಲ್ ಮೀಟರ್ನ ಇನ್ಸ್ಟಾಲೇಷನ್ ಮಾಡಿದವನಿಗೆ ಯು ಅವಾರ್ಡ್ 1,000 crores ಆಫ್ ಟೆಂಡರ್. ಏನು ಟೆಂಡರು? ಒಳ್ಳೆಯವರ ಕಂಪನಿ ಮ್ಯಾನುಫ್ಯಾಕ್ಚರ್ಗಳೊತ್ತಿಗೆ ಜಾಯಿಂಟ್ ವೆಂಚರ್ಗೆ ಕೊಟ್ಬಿಡ್ತೀವಿ, ನೀನು ಅವ್ರ ಹತ್ರ ಪರ್ಚೇಸ್ ಮಾಡು, ಅವ್ರ ಹತ್ರ 2,500 ರೂಪಾಯಿಗೆ ನಿಮಗೆ ಮಿನಿಮಮ್ ನಾವೇ SR ವ್ಯಾಲ್ಯೂ ಹೇಳ್ತೀವಿ, ಅದರಲ್ಲಿ ಪರ್ಚೇಸ್ ಮಾಡು. ಆದರೆ ನಿನಗೇನು ಬೇಕು? ನಿಂದು ನಮ್ಮದು ಕಟ್ಟಬೇಕಲ್ಲ. ಅವರು ಡೈರೆಕ್ಟಾಗಿ ಕೊಟ್ಟರೆ ಕಸ್ಟಮರ್ಗೆ 2,500, ಲೇಟೆಸ್ಟ್ ಜಾಸ್ತಿ ಅಂದರೆ 2,500, 1,500, 1,200, 1,300 ಅವೈಲೇಬಿಲಿಟಿ ಇದೆ. ಜಾಸ್ತಿ ಅಂದರೆ ಒಳ್ಳೆ ಕಂಪನಿದೆ ಅಂದರೆ 2,500 ಕೊಡ್ತಾರೆ. ಅವ್ರ ಹತ್ರ ತಗೋ, ಕಸ್ಟಮರ್ಗೆ ಕೊಡು. ನಾವು ನಿಮಗೆ ಕಸ್ಟಮರ್ಗೆ ಎಷ್ಟು ಕೊಡಬೇಕಂತ ಹೇಳ್ತೀವಿ? ಸಾಹೇಬ್ರೆ, ₹1 ಜಾಸ್ತಿಯಾ? ಆಯ್ತಪ್ಪ, ಏನೋ ಒಂದು ಥರ್ಡ್ ಪಾರ್ಟಿ ಬಂದ, ಅವನಿಗೇನೋ ನಾವು ಕೊಟ್ವಿ, ಅವನು ಅವರಿಂದ ತಗೊಂಡು ನಮಗೆ ಕೊಡ್ತಾನೆ, ಒಂದು ₹50 ಅವ್ನು ಕಮಿಷನ್ ಕೊಡುವ ಅಂತ ಮಾಡಿದ್ರಾ? ಕಸ್ಟಮರ್ ಶುಡ್ ಪರ್ಚೇಸ್ ಇನ್ ವಾಟ್ ರೇಟ್? ನಾವು ಜನಸಾಮಾನ್ಯರು ಯಾವ ರೇಟಿಗೆ ಮೀಟರನ್ನು ಪರ್ಚೇಸ್ ಮಾಡಬೇಕು ಅನ್ನೋದನ್ನು ಟೆಂಡರಲ್ಲಿ ಕೊಡ್ತೀರಿ ಸಾಹೇಬ್ರೆ. ಅದಕ್ಕೆ ಹೇಳಿದ್ದು SR ವ್ಯಾಲ್ಯೂ ಫಸ್ಟ್ ತೋರಿಸಿದ್ದು ನಾವು ₹2,431 ಮ್ಯಾಕ್ಸಿಮಮ್ ಫಿಕ್ಸ್ ಮಾಡಿದೆ. ಟೆಂಡರ್ ಅದಕ್ಕಿಂತ ಜಾಸ್ತಿ ಯಾರು ಕೋಟ್ ಮಾಡಲಿಕ್ಕಾಗಲ್ಲ ಅನ್ನೋದು ಗೊತ್ತಿದ್ರೂ ಕೂಡ ನೀವು ಯಾವ ರೇಟಿಗೆ ಈ ಟೆಂಡರನ್ನು 3 ವಿಧದಲ್ಲಿ ಕೊಡ್ತೀರಿ. ಇದರಲ್ಲಿ ನಾಟ್ ಒನ್ ಸ್ಕ್ಯಾಮ್, ನಾನೀಗ 1-2ನೇ ಸ್ಕ್ಯಾಮ್ ತೋರಿಸಿದೆ. ಐ ವಿಲ್ ಶೋ ಯು ಅನದರ್ 4 ಸ್ಕ್ಯಾಮ್ಸ್. ಇನ್ನು ಉಳಿದ 4 ಸ್ಕ್ಯಾಮ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸ್ಕ್ಯಾಮ್ ನಂಬರ್ 1, ಮೀಟ್ರಿಗೆ ಜಾರ್ಜ್ ಸಾಹೇಬ್ರ ಡಿಪಾರ್ಟ್ಮೆಂಟು, ಕರ್ನಾಟಕ ಸರ್ಕಾರ, ಬೆಸ್ಕಾಮ್ ಅವರೇ ಫಿಕ್ಸ್ ಮಾಡಿದ ₹2,431 ಇರುವಂತಹ ಮೀಟರನ್ನು ಬೋಗಸ್ ಕಂಪನಿ, ಅಂದರೆ ಬೋಗಸ್ ಅಂದರೆ ಕಂಪನಿ ಬೋಗಸ್ ಅಲ್ಲ, ಕ್ವಾಲಿಫೈ ಆಗಲೇ ಬಾರದಂತಹ ಕಂಪನಿಗೆ, ಯೋಗ್ಯತೆ ಇಲ್ಲದಂತಹ ಕಂಪನಿಗೆ ಆಸ್ ಪರ್ ಟೆಂಡರ್ ಡಾಕ್ಯುಮೆಂಟ್, ಕಾಲ್ ಫಾರ್ ಟೆಂಡರ್ ಡಾಕ್ಯುಮೆಂಟ್, ಅದರ ಅವರಿಗೆ ಯೋಗ್ಯತೆ ರಿಯಲ್ ಎಸ್ಟೇಟ್ ಮಾಡೋದ್ರಲ್ಲಿ ಇರ್ಬೋದು, ಸಾವಿರಾರು ಕೋಟಿಗೆ ಇರ್ಬೋದು, ಬಟ್ ಆಸ್ ಪರ್ ಟೆಂಡರ್ ಅವರು ಈಸ್ ನಾಟ್ ಎಲಿಜಿಬಲ್, ಯೋಗ್ಯತೆ ಇಲ್ಲದಂತಹ ಕಂಪನಿಗೆ ಸಾವಿರಾರು ಕೋಟಿಯ ಟೆಂಡರನ್ನು ದಯಪಾಲಿಸಿದ್ದು ಮಾತ್ರ ಅಲ್ಲ, ಉಳಿದ ಮ್ಯಾನುಫ್ಯಾಕ್ಚರರ್ಗಳೊಟ್ಟಿಗೆ ಜಾಯಿಂಟ್ ವೆಂಚರ್ ಮಾಡಲಿಕ್ಕೆ ಅವಕಾಶ ಕೊಟ್ಟು ಜಾರ್ಜಿ ಸಾಹೇಬ್ರ ಡಿಪಾರ್ಟ್ಮೆಂಟು ಒಂದು ಸ್ಮಾರ್ಟ್ ಮೀಟರ್ಗೆ ನಮ್ಮ ಹತ್ರ ಈ ಕಂಪನಿಯವರು ಎಷ್ಟು ವಸೂಲಿ ಮಾಡಬಹುದು, ಎಷ್ಟು ತಗೊಳ್ಬಹುದು ಅನ್ನೋದನ್ನು ಕೊಟ್ಟಿದ್ದಾರೆ ಈ ಟೆಂಡರಲ್ಲಿ. ಆ ಟೆಂಡರ್ನ ಕಾಪಿಯನ್ನು ನಿಮಗೆ ತೋರಿಸ್ತೀನಿ. ನಂಬರ್ 1, 2000 ಇದೆ. ಜಾರ್ಜ್ ಸಾಹೇಬ್ರೆ, ತುಂಬ ಜನ ಕೋವಿಡ್ ಆದಮೇಲೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ, ಗೊತ್ತೇ ಇಲ್ಲ. ಚಿಕ್ಕ ಏಜ್ ಅವರು, ದೊಡ್ಡ ಏಜ್ ಅವರು ಎಲ್ಲ. ನಾವೆಲ್ಲರೂ ನಿಮ್ಮ ಈ ಟೆಂಡರ್ ನೋಡಿದಾಗ ಎಲ್ಲ ಒಮ್ಮೆ ಹಾರ್ಟ್ ಬೀಟ್ ಚೆಕ್ ಮಾಡಿ ನೋಡ್ತಾ ಇದ್ವಿ. ನಿಮಗೆಷ್ಟು ಧಾರಾಳ ಹೃದಯ ಇದೆ, ನೀವು ಎಷ್ಟು ರೀತಿಯ ಧಾರಾಳ ಹೃದಯದಿಂದ ನಿಮ್ಮ ಡಿಪಾರ್ಟ್ಮೆಂಟ್ ನಮ್ಮನ್ನು ದರೋಡೆ ಮಾಡಿದೆ, ತಡ್ಕೊಳ್ಳುವ ಶಕ್ತಿ ಕನ್ನಡಿಗರಿಗೆ ಇದೇನಾ ಗೊತ್ತಿದೆ ನಿಮಗೆ. ಈಗ ತೋರಿಸ್ತೀನಿ. ₹2,431
ನಿಮ್ಮದೇ SR ವ್ಯಾಲ್ಯೂನ ಮೀಟರನ್ನು ಈ ಯೋಗ್ಯತೆ ಇಲ್ಲದ ಕಂಪನಿಯಿಂದ ನಾವೆಲ್ಲ ಎಷ್ಟಕ್ಕೆ ಪರ್ಚೇಸ್ ಮಾಡಬೇಕು ಅನ್ನೋದನ್ನು ಕೊಡ್ತೀರಿ. ಆ ಡಾಕ್ಯುಮೆಂಟ್ ಜಾರ್ಜ್ ಸಾಹೇಬ್ರೆ, ನಿಮ್ಮ ಕಮಿಷನರ್ನ ಪಕ್ಕಕ್ಕೆ ಕೂತ್ಕೊಳಿಸಿ ₹2,431 SR ವ್ಯಾಲ್ಯೂ ಇರುವ ಮೀಟರನ್ನು ನಾವು ಗ್ರಾಹಕರು ಈ ಯೋಗ್ಯತೆ ಇಲ್ಲದ ಕಂಪನಿಯಿಂದ 2,235 ಬೇಸಿಕ್ ಪ್ರೈಸು, ಅದರ ಮೇಲೆ ನಿಮ್ಮ GST 762, ಒಟ್ಟು ಸೇರಿ ₹4,998 ಪರ್ಚೇಸ್ ಮಾಡಬೇಕು ಅಂತ ಹೇಳ್ತೀರಿ. ಆಲ್ಮೋಸ್ಟ್ ಮೋರ್ ದೆನ್ ಡಬಲ್. 2,400 ಇರುವುದು ₹5,000 ನೀವು ಪರ್ಚೇಸ್ ಮಾಡಬೇಕಂತ ನಮಗೆ ಗ್ರಾಹಕರಿಗೆ ನೀವು ಕಟ್ಟಪ್ಪಣೆ ಹೊರಡಿಸ್ತೀರಿ, ಪರ್ಮಿಷನ್ ಕೊಡ್ತೀರಿ ಸೆಲ್ ಮಾಡಲಿಕ್ಕೆ. ಅಂದರೆ ಸಿಂಗಲ್ ಫೇಸ್, ನಾನು ಮಾತಾಡ್ತಾ ಇರೋದು ಸಿಂಗಲ್ ಫೇಸ್, ಸಾಮಾನ್ಯ ಮನೆಗಳಿಗೆ ಹಾಕುವಂಥದ್ದು, ಫ್ಲ್ಯಾಟ್ಗಳಿಗೆ ಹಾಕುವಂಥ ಸ್ಮಾರ್ಟ್ ಮೀಟರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂದರೆ 2,400 ಮ್ಯಾನುಫ್ಯಾಕ್ಚರಿಂಗ್ ತಗೊಂಡು 1,400ರಿಂದ 2,400 ಇರುವ ಮೀಟರ್ಗಳನ್ನು ಜೀನಸ್ಸು, HPL, ಸ್ನೈಡರಿಂದ ತಗೊಂಡು ನಿಮ್ಮ ಡೀಲ್ ಕಂಪನಿಯಿಂದ ಗ್ರಾಹಕರಿಗೆ ಅದನ್ನು 5,000ಕ್ಕೆ ಮಾರ್ತೀರಿ. ಯಾಕೆ ಸಾಹೇಬ್ರೆ 5,000ಕ್ಕೆ ರೇಟ್ ಫಿಕ್ಸ್ ಮಾಡಿದ್ರಿ? 2,600ರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಕಿಕ್ ಬ್ಯಾಕ್ ಹೋಯ್ತು? ಯಾರು ದುಡ್ಡು ಮಾಡಿದ್ರಿ ಇದರಲ್ಲಿ? ಮಿನಿಸ್ಟ್ರಿಗೆ ಹೋಯ್ತಾ, ಕಮಿಷನರ್ಗೆ ಹೋಯ್ತಾ, ಡಿಪಾರ್ಟ್ಮೆಂಟ್ಗೆ ಅವ್ರಿಗೆ ಹೋಯ್ತಾ, ಕಂಪ್ನಿಗೆ ಎಷ್ಟು ಲಾಭ, ನಿಮಗೆಲ್ಲ ಎಷ್ಟು ಲಾಭ? ಕಾಂಪಿಟೇಷನ್ಗೆ ಬರಬಾರ್ದು, ಯಾರು ಕಂಪ್ಲೇಂಟ್ ಮಾಡಬಾರ್ದು, ಯಾರು ಕೋರ್ಟಿಗೆ ಹೋಗಬಾರ್ದಂತ ಮ್ಯಾನುಫ್ಯಾಕ್ಚರರ್ ಹತ್ರ ನೀವು ಜೇವಿ ಗೆಲವು ಮಾಡ್ತೀರಿ. ಯಾಕಂದ್ರೆ ಅವನಿಗೇನು ಲಾಸ್ ಆಗಲ್ಲ, ಅವನ ಮೀಟ್ರನ್ನು ಅವನ ರೇಟಲ್ಲಿ ಅವನು ಇವನಿಗೆ ಮಾರ್ತಾನೆ, ರಾಜಶ್ರೀಯನ್ನು ವಾಪಸ್ ಕಸ್ಟಮರ್ಗೆ ಮಾರ್ತಾನೆ. ₹4,498 ಮಾರ್ತಾನೆ ಸಾಹೇಬ್ರೆ. 2,600 ಯಾರ್ಯಾರ ಜೋಬಿಗೆ ಹೋಯ್ತು ಸಾಹೇಬ್ರೆ? ಇದನ್ನಾದ್ರೂ ಹೇಳಬೇಕು ನೀವು. 1 ಮೀಟರಲ್ಲಿ 2,600 ಆದರೆ ಈಗ ನೀವು ಎಸ್ಟಿಮೇಟೆಡ್ ಮೀಟರ್ಸ್ ಪರ್ ಇಯರ್ ಸಾಹೇಬ್ರೆ 5,000 ಅಂತ ಹೇಳೋ ಎಲ್ರಿಗೆ ಏನಪ್ಪ ಸ್ಟೋರಿ ಇದು ಅಂತ ಹೇಳ್ಬೋದು. 2,600 ಇಂಟು 4 ಲಕ್ಷ ಸಾಹೇಬ್ರೆ, ಕೋಟಿ ಎಷ್ಟು, ಸೊನ್ನೆಗಳು ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ. 4 ಲಕ್ಷ ಎಸ್ಟಿಮೇಟೆಡ್ ಮೀಟರ್ಸ್, ಜಾಸ್ತಿನೂ ಆಗ್ಬೋದು, 10 ಲಕ್ಷನಾಗ್ಬೋದು, 20 ಲಕ್ಷನಾಗ್ಬೋದು. ಚಾಮುಂಡೇಶ್ವರಿಗೆ ಇನ್ನೊಂದು 4 ಲಕ್ಷ ಕರೆದಿದ್ರಲ್ಲ, ಒಟ್ಟಿಗೆ 8 ಲಕ್ಷ ಮೀಟರ್ಸು. 8 ಲಕ್ಷ ಮೀಟರ್ಸ್ ಎಸ್ಟಿಮೇಟೆಡ್ಗೆ ₹2,600 ಪ್ರಕಾರ ಎಷ್ಟಾಯ್ತು ಸಾಹೇಬ್ರೆ? ಯಾರು ಜೋಬ್ಗೋಯ್ತು? ಯಾರ್ಯಾರಿಗೆ ಎಷ್ಟೆಷ್ಟು ಬಂತು? ಈ ಸಾವಿರಾರು ಕೋಟಿ ದುಡ್ಡಲ್ಲಿ ಎಷ್ಟೆಷ್ಟು ಯಾರ್ಯಾರಿಗೆ ಸಂತು? ಈ ಕಂಪನಿಗೆ ಇಲ್ಲ ಅಂದರೆ ಯಾಕೆ ಕೊಟ್ರಿ? ನಿಮ್ಮ ದೊಡ್ಡಪ್ಪನ ಮಗನ ಕಂಪನಿಯಾ, ಚಿಕ್ಕಪ್ಪನ ಮಗನ ಕಂಪನಿಯಾ, ನಿಮ್ಮ ಕಂಪನಿಯಾ, ಅಥವಾ NGOನ? ಯಾವ ಕಂಪನಿಗಂತ ನೀವು 2,500 ಇರುವ SR ವ್ಯಾಲ್ಯೂ ಇರುವಂತಹ, ಮ್ಯಾನುಫ್ಯಾಕ್ಚರಿಂಗ್ ಇರುವಂತಹ SR ವ್ಯಾಲ್ಯೂ ಇರುವ ಸ್ಮಾರ್ಟ್ ಮೀಟರ್ಗೆ ನೀವು ನಮ್ಮ ಹತ್ರ 5,000 ಕೊಟ್ಟು ತಗೊಳ್ಳಿ ಅನ್ನುವ ಟೆಂಡರನ್ನು ಅವಾರ್ಡ್ ಮಾಡಿದ್ರಿ? ಡೋಂಟ್ ಯು ಫೀಲ್ ಶೇಮ್? ಸಾವಿರಾರು ಕೋಟಿಯ ಬಿಸ್ನೆಸ್ ಒಡೆಯರು ನೀವು, ಸಾವಿರಾರು ಟೆಂಡರನ್ನು ನೋಡಿದವರು ಜಾರ್ಜ್ ಸಾಹೇಬ್ರೆ ನೀವು, ಸಾವಿರಾರು ಸಾಫ್ಟ್ವೇರ್ ಕಂಪನಿಗಳು ಬಾಡಿಗೆ ಕೊಟ್ಟವರು ನೀವು. ನಿಮಗೆ ಟೆಂಡರ್ ಪ್ರೊಸೆಸ್ ಅರ್ಥ ಆಗಿಲ್ವಾ? KW1, KW5, KW6 ಅಂತನೂ ಅರ್ಥ ಆಗಿಲ್ವಾ? ಅಧಿಕಾರಿಗಳು ನಿಮಗೆ ರಿಪೋರ್ಟ್ ಮಾಡಿಲ್ವಾ? ಆ ಬೋರ್ಡ್ ಮೀಟಿಂಗ್ ನೀವು ಇರಲೇ ಇಲ್ವಾ? ಆ ಮಿನಿಟ್ಸ್ಗಳಿಗೆ ನೀವು ಸೈನೇ ಹಾಕಿಲ್ವಾ? ಸಾಹೇಬ್ರೆ, ಇದನ್ನು ಯಾಕೆ ಕೇಳ್ತಾ ಇದ್ದೀನಿ ವಾಪಸ್ಸು? ಈ ಕ್ವಶನ್ ಅನ್ನು ಲಾಸ್ಟಿಗೆ ಪುನೊಮ್ಮೆ ಕೇಳ್ತೀನಿ, ಏನಕ್ಕಂತ ನಿಮಗೆ ಇರಲೇ ಇಲ್ವಾ? 5 ಇಷ್ಟಕ್ಕೆ ನಾನು ಜನಸಾಮಾನ್ಯರಿಗೆ ಹೇಳ್ತಾ ಇದ್ದೀನಿ, ಇಷ್ಟಲ್ಲ. ದಿಸ್ ಈಸ್ ಆಲ್ಸೋ ನಾಟ್ ಫ್ರಾಡ್. ಇದು ಫ್ರಾಡ್ ಅಲ್ಲ, ಇದಕ್ಕಿಂತ ದೊಡ್ಡ ಫ್ರಾಡ್ ಇನ್ನೂ ಇದೆ. ನಾವು ಹೇಳಿದ್ವಲ್ಲ ಸಾವಿರಾರು ಕೋಟಿ ಅಂತ, ಇದು ಜಸ್ಟ್ 1,000ಕ್ಕೆ ಬಂದ್ಬಿಟ್ಟಿದೆ ಅಷ್ಟೇ. ಈಗ ನಾನು 10,000ಕ್ಕೆ ತಗೊಂಡೋಗ್ತಾ ಇದ್ದೀನಿ. ಇದು ಎಷ್ಟು ದೊಡ್ಡ ಫ್ರಾಡು ಅಂತ ನಿಮಗೆ. ಇದು 1 ವರ್ಷದ ಫ್ರಾಡ್ ಅಲ್ಲ,
10 ವರ್ಷದ ಫ್ರಾಡ್, ನೆಕ್ಸ್ಟ್ ಬರುವ 10 ವರ್ಷಕ್ಕೆ ಫ್ರಾಡ್ ಮಾಡವ್ರೆ ಇವರು. 10 ವರ್ಷಕ್ಕೆ ನಮ್ಮನ್ನು ಲೂಟಿ ಮಾಡುವಂತಹ ಫ್ರಾಡ್ ಮಾಡವ್ರೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. 10 ವರ್ಷ, 5 ವರ್ಷದ ಕಾಂಟ್ರಾಕ್ಟ್, 10 ವರ್ಷದ ಕಾಂಟ್ರಾಕ್ಟ್, ವರ್ಷಕ್ಕೆ 4 ಲಕ್ಷ. ಚಾಮುಂಡೇಶ್ವರಿ, ಮೈಸೂರು ಸೇರಿದ್ರೆ 8 ಲಕ್ಷ. ಇಡೀ ಕರ್ನಾಟಕ ಸೇರಿದ್ರೆ ವರ್ಷಕ್ಕೆ ನ್ಯೂ ಮೀಟರ್ ಲಕ್ಷ. ಆ ಲಕ್ಷದಲ್ಲಿ 1 ಮೀಟರಲ್ಲಿ 2,600 ರೂಪಾಯಿ ಸ್ಟ್ರೈಟ್ ಲೂಟಿ, ದರೋಡೆ. ಅಂದರೆ ಸಾವಿರಾರು ಕೋಟಿ ಬಿಡಿ, ಇದು ಲೂಟಿ ಮಾಡ್ತೀನಿ. ಇವರು ದೊಡ್ಡಪ್ಪನ ಕಂಪನಿಗೆ ಇನ್ನೇನು ಫೆಸಿಲಿಟಿ ಕೊಟ್ಟಿದ್ದಾರೆ ಅಂತ ಹೇಳ್ಕೊಳ್ತೀನಿ. ಕನ್ನಡಿಗರೇ ಹೇಳ್ತಾ ಇದ್ದೀನಿ ಕೇಳಿ, ಇದು ಖಾಲಿ ಸಪ್ಲೈ ಆ್ಯಂಡ್ ಇನ್ಸ್ಟಾಲೇಷನ್ ಅಲ್ಲ, ಒಂದು ಔಟ್ಲೆಟ್ ಮಾಡ್ತಾರೆ. ಈ ಕಂಪನಿ ಅವನು ಹೇಳ್ತಾನೆ, ನಾವೊಂದು ಔಟ್ಲೆಟ್ ಅಂದರೆ ಒಂದು ಶಾಪ್ ಮಾಡ್ತೀವಿ, ಏರಿಯಾ ವೈಸ್ ಒಂದೊಂದು ಔಟ್ಲೆಟ್ ಬೆಂಗಳೂರಲ್ಲಿ, ಅಲ್ಲಿ ಈ ಮೀಟರ್ಗಳನ್ನು ನಾನು ಅವರಿಂದ ತಂದು ಇಡ್ತೀನಿ, ಗ್ರಾಹಕರು ಹೋಗಿ ಅಲ್ಲಿಂದ ಮೀಟರನ್ನು ತಗೊಂಡು ಹೋಗ್ಬೋದು. ನಿಮ್ಮ ಎಲೆಕ್ಟ್ರಿಷಿಯನು ಏನಿಲ್ಲ ಅದಕ್ಕೆ 2 ವೈರ್ ಹಾಕಿ ಫಿಕ್ಸ್ ಮಾಡಿಬಿಡ್ತಾನೆ. ಸ್ಮಾರ್ಟ್ ಮೀಟರ್ ವರ್ಕ್ ಥ್ರೂ ಸಾಫ್ಟ್ವೇರ್. ಮಾರುವುದು ಯಾರು? ಇವನು ಮನೆ ಬಂದು ಕೊಡಲ್ಲ ನಿಮ್ಮದು, ಇವನು ಔಟ್ಲೆಟ್ ಮಾಡ್ತಾನೆ. ವೆರಿ ಗುಡ್. ನಾವು ಈಗ ಎಣಿಸ್ಬೋದು 2,600 ಏನಕ್ಕಂದ್ರೆ ಶೆಟ್ರೆ ನಿಮಗೆ ತಲೆ ಕೆಟ್ಟಿದ್ಯಾ? ಅವನು ಬಾಡಿಗೆ ಕೊಡಬೇಕು, ಅವನು ಅಂಗಡಿ ಇಡಬೇಕು, ಅವನು ಎಲೆಕ್ಟ್ರಿಸಿಟಿ ಖರ್ಚು ಮಾಡಬೇಕು, ಅವನು ಉಳಿದಿದ್ದು ಬಿಲ್ ಕೊಡಬೇಕು, ಅವನು ಕೆಲಸದವರಿಗೆ ದುಡ್ಡು ಕೊಡಬೇಕು, ಅವನಿಗೆ ಲಾಭ ಬೇಡವರಿ? 2,500 ರೂಪಾಯಿ SR ವ್ಯಾಲ್ಯೂ. ಹೌದು, ಕಂಪನಿ, ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ನಮ್ಮ ಭಾರಿ ಯೋಗ್ಯತೆ ಇರುವ ಒಳ್ಳೆ ಮನುಷ್ಯ ಮಾಡಿದಂಥ ಹೊಸ ನ್ಯೂ ಬಾರ್ನ್ ಕಂಪನಿ, ಮೇಕ್ ಇನ್ ಇಂಡಿಯಾ ಸ್ಕೀಮಲ್ಲೇ ಮಾಡಿರ್ತಾನೆ. ನ್ಯೂ ಭಾರತ್ ಉದಯದಲ್ಲಿ ಅವನು ಒಬ್ಬ. ಅವನಿಗೊಂದು ಒಂದು 500 ರೂಪಾಯಿ ಇರಬಾರ್ದ್ರಿ ಒಂದು ಮೀಟ್ರಲ್ಲಿ. ನಾವು ಕನ್ನಡಿಗರುಂಟಲ್ಲೋ ತುಂಬ ದಯಾಳು, ದಾರುಣ ಮನಸ್ಸು ನಮ್ಮದು. ವೆರಿ ಗುಡ್, ಅವನು ಒಳ್ಳೇದಾಗಬೇಕು, ನಾನು ಒಳ್ಳೇದಾಗಬೇಕು ಅನ್ನೋರು. ಯಾಕ್ರಿ ಒಂದು 500 ರೂಪಾಯಿ ಮೀಟ್ರಲ್ಲಿ ತಿಂಡ್ರಿಲಿ, ಅವನು ಒಳ್ಳೇದಾಗಲಿ ರೀ, ಎಲೆಕ್ಷನ್ ಟೈಮಲ್ಲಿ ಅಲ್ಲಿ ಸ್ವಲ್ಪ ಕೊಡ್ಬೋದು. ನೋ, ನೀವು ಅಷ್ಟು ಈಸಿಯಾಗಿ ತಗೊಂಬೇಡಿ. ನೀವು ಹೇಳಲ್ವಾ ಅವನಿಗೆ ಅಂಗಡಿ ಬಾಡಿಗೆ ಅಲ್ವ ರೀ, ಅವನು ಕೆಲಸದವ್ರನ್ನ ನೀಡೋದು ಬೇಡ ರೀ, ಅವನು ಎಲ್ಲ ಮಾಡಬೇಡವಾ? ಇಲ್ಲ, ಜಾರ್ಜ್ ಸಾಹೇಬ್ರು ಬಿಸ್ನೆಸ್ ಮ್ಯಾನ್, ಅವರ ಡಿಪಾರ್ಟ್ಮೆಂಟ್ ಈಸ್ ವೆರಿ ಗುಡ್ ಬಿಸ್ನೆಸ್ ಮ್ಯಾನ್. ಇದು ಕಂಪ್ನಿ ಭಾರಿ ದೊಡ್ಡವರಿಗೆ ಸೇರಿದಂಥ ಕಂಪ್ನಿ ಇರಬೇಕು ಏನೋ. ಕೆಲವರು ಹೇಳ್ತಾರೆ ಯಾರ್ದೋ ಹೆಂಡ್ತಿಂದ್ರು, ಯಾರ್ದೋ ಅಣ್ಣಂದ್ರು, ಯಾರೋ ಅದರಲ್ಲಿ ಶೇರ್ ಹೋಲ್ಡರ್ ಇದ್ದಾರೆ. ನಮ್ಮ ಹತ್ರ ಡಾಕ್ಯುಮೆಂಟ್ ಇಲ್ಲ, ಅದನ್ನು ನಾವು ಮಾತಾಡಬಾರ್ದು. ವಿ ಶುಡ್ ನಾಟ್ ಟಾಕ್ ಅನ್ಲೆಸ್ ವಿ ಹ್ಯಾವ್ ಡಾಕ್ಯುಮೆಂಟ್. ನಾವೇನು ಮಾತಾಡಬೇಕಾದ್ರೂ ಪವರ್ ಟಿವಿಯಲ್ಲಿ ಡಾಕ್ಯುಮೆಂಟ್ ಇರಬೇಕು. ಅದು ಪೆನ್ ಹಿಡ್ಕೊಂಡು ಮಾತಾಡಲಿ, ಅದು ಕೂತ್ಕೊಂಡು ಮಾತಾಡಲಿ, ಡಾಕ್ಯುಮೆಂಟ್ ಇರಬೇಕು, ಪ್ರೂಫ್ ಇರಬೇಕು. ದಟ್ ಈಸ್ ವಾಟ್. ಅದು ಕೇಳಿ ಸೆಂಟ್ರಲ್ ಮಿನಿಸ್ಟ್ರೇ ಹೇಳ್ತಾರೆ ಅವರ ಪೆನ್ನು ಹೆಂಗೆ ಮಾತಾಡುತ್ತೆ ಅಂತ. ಈಗ 1 more ಸ್ಕ್ಯಾಮ್. ನಾನು ಹೇಳಿದಲ್ಲ, ಬಾಡಿಗೆ ಕಟ್ಟಬೇಕು, ಕೆಲಸದವ್ರನ್ನು ಇಡಬೇಕು. ಜಾರ್ಜ್ ಸಾಹೇಬ್ರು ಹೇಳ್ತಾರೆ, ಮಗ 2,600 ರೂಪಾಯಿ ನಮಗೆ ಬರುತ್ತೆ, ನೀನೇನಕ್ಕೆ ಬಾಡಿಗೆ ಕಟ್ಟಬೇಕು, ನೀನೇನಕ್ಕೆ ಔಟ್ಲೆಟ್ ಇಡಬೇಕು, ನೀನೇನಕ್ಕೆ ಕೆಲಸದವ್ರನ್ನ ಸಂಬಳ ಇಡಬೇಕು? ನಾನಿಲ್ವಾ ಇಲ್ಲಿ? ನನ್ನ ಡಿಪಾರ್ಟ್ಮೆಂಟ್ ಇಲ್ವಾ? ಆರ್ ಯು ಫುಲ್? ತೋರಿಸ್ತೀನಿ ನೋಡಿ. ಟೆಂಡರ್ದು ಎರಡನೇ ಏನು ಕೊಡ್ತಾರೆ ಜಾರ್ಜ್ ಸಾಹೇಬರು, ಅದನ್ನು ನಿಮ್ಗೆ ಹೇಳ್ತೀನಿ. ಕ್ಯಾಕ್ರೆ ಜಾರ್ಜ್ ಸಾಹೇಬರು ನೋಡಿ, ನಾನು ನಿಮ್ಗೆ ಹೇಳಿದೆ, ಸಾಹೇಬ್ರೆ, ವಾಟ್ ಎ ಮಿರಾಕಲ್, ವಾಟ್ ಎ ಡಿಸಿಷನ್, ವಾಟ್ ಎ ಟೆಂಡರ್, ವಾಟ್ ಎ ಅವಾರ್ಡ್. ಸಾಹೇಬ್ರೆ, ಈ ಟೆಂಡರ್ ನಂಗೆ ಕೊಡಿ, 1 ರೂಪಾಯಿನ ಕೊಡಬೇಡಿ ನೀವು, ನಾನು ಸ್ಮಾರ್ಟ್ ಮೀಟರ್ ಹಾಕ್ಕೊಡ್ತೀನಿ. ಇದೇ ರೀತಿಯ ಟೆಂಡರ್ ನಂಗೆ ಕೊಡಿ, ನೀವು 1 ರೂಪಾಯಿನ ಕೊಡಬೇಡಿ, ನೀವು ಹೇಳಿದ 2 ಕ್ಲೌಸ್ ನನಗೆ ಕೊಡಿ. ಸ್ಮಾರ್ಟ್ ಮೀಟ್ರು 1 ರೂಪಾಯಿ ತಗೊಳ್ಳೋದೆ, ನಾನು ಹಾಕ್ಕೊಡ್ತೀನಿ. ಐ ಆಮ್ ಚಾಲೆಂಜಿಂಗ್ ಯು. ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ನಾನು ಹೇಳುವ 3 ಕ್ಲೌಸ್ ನೀವು ಕೊಟ್ಟಿದ್ದ ನನ್ಗೆ ಕೊಡಿ, ಸ್ಮಾರ್ಟ್ ಮೀಟರ್ ಫ್ರೀ. ಯಾರ ಹತ್ರ 1 ರೂಪಾಯಿ, 5,000 ಹೇಳಿದ್ರಲ್ಲ ಸಾಹೇಬ್ರೆ ನೀವು, 5,000 ಬೇಡ, 0 ರೂಪೀಸ್ ಮಾಡಿ. ನೆಕ್ಸ್ಟ್ 3 ನನ್ಗೆ ಕೊಟ್ಬಿಡಿ, ನಾನು ತೋರಿಸೋ ನೆಕ್ಸ್ಟ್ 3 ಕೊಟ್ಬಿಡಿ. ಫ್ರೀಯಾಗಿ ಸ್ಮಾರ್ಟ್ ಮೀಟರ್ ಇಡೀ ಕರ್ನಾಟಕಕ್ಕೆ ಸಪ್ಲೈ ಮಾಡಿಸೋ. ಡೋಂಟ್ ಯು ಫೀಲ್ ಶೇಮ್? ಡೋಂಟ್ ದಿಸ್ ಗವರ್ಮೆಂಟ್ ಫೀಲ್ ಶೇಮ್? ಈ ಥರ ನೋಡಿದರೋಡೆನಾ?
ಈ ಥರನೂ ಲೂಟಿಯಾ? ಈ ಥರನೂ ಮಾಡ್ಬೋದಾ? ನೋಡಿ, ರೆಂಟುನು, ಔಟ್ಲೆಟ್ಗೆ ರೆಂಟುನು, ಔಟ್ಲೆಟ್ ಬಾಡಿಗೆನೂ ನಮ್ಮವರೇ ಕೊಡ್ತಾರಂತೆ, ನಮ್ಮ ಗೌರ್ಮೆಂಟೇ ಕೊಡುತ್ತಂತೆ. ನೀವು ಇಲ್ಲಿ ಫೂಲ್ ಆಗಬೇಡಿ, ಗೌರ್ಮೆಂಟ್ ಕೊಡಲ್ಲ. ಲಾಸ್ಟ್ಗೆ ನಿಮ್ಮ ಮೇಲೆ ಹೆಂಗೆ ಆಗ್ತಾರೆ ಅದನ್ನು ಹೇಳ್ತೀನಿ. ಜಾರ್ಜ್ ಸಾಹೇಬ್ರು ಹೇಳ್ತಾರೆ, ನಿಂದ ಅಪ್ಪಂದೇನೋಯ್ತು, ನಂದು ಅಪ್ಪಂದೇನೋಯ್ತು, ಎಲ್ಲರದ್ದು ಅಪ್ಪಂದ್ರದ್ದು ಹೋಗುತ್ತೆ, ಅವ್ರಿಗೆ ಗೊತ್ತಿಲ್ಲದಾಗ ಹೋಗುತ್ತೆ. ಲೆಟ್ ಮೀ ಗಿವ್ ಇಟ್ ಟು ಯು ಮ್ಯಾನ್, ಯು ಆರ್ ಮೈ ಬಡ್ಡಿ. ನೋಡಿ, ರೆಂಟ್ ಕೊಡ್ತಾರೆ, ಔಟ್ಲೆಟ್ ಮಂತ್ಲಿ ಪ್ರೈಸ್, ಸ್ಕ್ವೇರ್ ಫೀಟ್ per meter outlet in C and O&M division of Bescom in Bangalore. ಸ್ಕ್ವೇರ್ ಫೀಟ್ 105 ರೂಪಾಯಿ ರೆಂಟ್, GST ಸೇರಿಬಿಟ್ಟು 125 ರೂಪಾಯಿ. ಜಾರ್ಜ್ ಸಾಹೇಬ್ರ ಮನೆಯಿಂದನೂ ಅಲ್ಲ, ಗೌರ್ಮೆಂಟಿಂದನೂ ಅಲ್ಲ, ಇದು ಹೋಗ್ತಾ ಇರೋದು ಕಡೆಗೆ ನಮ್ಮಿಂದ ಅಂತ ನೀವು ತಿಳ್ಕೊಳ್ಳಿ. ಅದು ಲಾಸ್ಟಿಗೆ ಸ್ವಾರಸ್ಯಕರ ಕಥೆ ಹೇಳ್ತೀನಿ ಹೆಂಗಂತ. ಈಗ ಜಾರ್ಜ್ ಸಾಹೇಬರು ರಾಜಶ್ರೀ ಅವನಿಗೆ ಬೆಂಗಳೂರು ಸುತ್ತಮುತ್ತ ಔಟ್ಲೆಟ್, ಬೆಂಗಳೂರು ಹತ್ರ, ಬೆಂಗಳೂರು ಬಿಟ್ಟು ಹೊರಗಡೆ ಹೋದರೆ ನಿನಗೆ 70 ರೂಪಾಯಿ, ಬೆಂಗಳೂರಿಂದ ನಿನಗೆ ಬೆಂಗಳೂರಲ್ಲೇ ಆದರೆ 125 ರೂಪಾಯಿ. ಅಂದರೆ ಈ ಔಟ್ಲೆಟ್ ಎಷ್ಟು ವಿಸ್ತೀರ್ಣ ಇರಬೇಕು? ಒಂದು 2000ದಿಂದ 3000 ಸ್ಕ್ವೇರ್ ಫೀಟ್ನ ಔಟ್ಲೆಟ್ ಇರಬೇಕು. ಎಷ್ಟು ಔಟ್ಲೆಟ್ ಇರಬೇಕು? ಬೆಂಗಳೂರಲ್ಲಿ ಒಂದು 10-20 ಔಟ್ಲೆಟ್ ಇರಬೇಕು, ಏರಿಯಾ ವೈಸ್ ಇರಬೇಕು. ಅದನ್ನು ಕೂಡ ಬೆಸ್ಕಾಂ ಅವರು ಫಿಕ್ಸ್ ಮಾಡಿ, ಜಾರ್ಜ್ ಸಾಹೇಬರು ಧಾರಾಳವಾಗಿ, ಅವರು ದಾನಶೂರ ಕರ್ಣ ಅವರ ಡಿಪಾರ್ಟ್ಮೆಂಟ್ ಅವರು ನಮಗೆ ದಾನ ಮಾಡಿದ್ದಾರೆ ನೋಡಿ. 100 ವ್ಯಾಟ್ ಫ್ರೀ, ನಿಮಗೆ ತಗೊಂಬೇಡಿ, ಫ್ರೀ. ಅವನ ಹೆಂಡತಿಗೂ ಫ್ರೀ, ಇವನ ಹೆಂಡತಿಗೂ ಫ್ರೀ, ಅವನ ಗಂಡನಿಗೂ ಫ್ರೀ, ಇವನ ಗಂಡನಿಗೂ ಫ್ರೀ. ಇದು ದರೋಡೆ, ಇದು 6th ಗ್ಯಾರಂಟಿ. ಖಂಡಿತ ನಿಮ್ಮನ್ನು ದರೋಡೆ ಮಾಡ್ತೀವಿ ಅನ್ನೋ ಗ್ಯಾರಂಟಿ ಇದು. ಆ್ಯಂಡ್ ನಾವು ಓಪನ್ ಆಗಿ ದರೋಡೆ ಮಾಡ್ತೀವಿ, ನೀವು ಏನು ಮಾಡಲಿಕ್ಕಾಗುತ್ತೆ ಮಾಡ್ಕೊಳ್ಳಿ ಅನ್ನುವ ಗ್ಯಾರಂಟಿ. ಇದು ಶಕ್ತಿ ಯೋಜನೆ ಅಲ್ಲ, ಇದು ಯುಕ್ತಿಯಿಂದ ನಿಮ್ಮನ್ನು ದರೋಡೆ ಮಾಡಿದಂಥ ಯೋಜನೆ. ಆಯ್ತಾ? ನೀವು ಆಯ್ತು ರೀ, 2500ರಲ್ಲಿ ರೆಂಟ್ ಕೊಟ್ಟರು, ಉಳಿದಿದ್ದು ಖರ್ಚಿಲ್ವಾ ನಮ್ಮ ರಾಜಶ್ರೀ ಅವರಿಗೆ? ಹೌದು. ಕೆಲಸದವ್ರನ್ನ ಇಡಬೇಡ್ವಾ? ಕೆಲಸದವ್ರನ್ನ ಇಡಬೇಕು. ಮಾರ್ಲಿಕ್ಕಲ್ಲಿ ಹುಡುಗರು ಕೂರಿಸ್ಬೇಡ್ವಾ? ಒಂದು ಸೇಲ್ಸ್ ಗರ್ಲ್ ಇಡೋದು ಬೇಡವಾ? ಅವ್ನು ಟೆಕ್ನಿಕಲ್, ಅವನಿಗೆ ನಾಲೆಜ್ ಇಡೋದು ಬೇಡವಾ? ಮಾರುವವನಿಗೆ ಸಿಂಗಲ್ ಫೇಸ್ ಅಂದ್ರೇನು, ಡಬಲ್ ಫೇಸ್ ಅಂದ್ರೇನು, ಟ್ರಿಬಲ್ ಫೇಸ್ ಅಂದ್ರೇನು ಅವನಿಗೆ ಗೊತ್ತಿರಬೇಕಲ್ವಾ? ಅಲ್ಲೊಬ್ಬ ಇಂಜಿನಿಯರ್ ಇಡಬೇಕಲ್ಲ, ಅವನು ಅಲ್ಲೊಬ್ಬ ಒಳ್ಳೆ 2 ಅಸಿಸ್ಟೆಂಟ್ ಇರಬೇಕಲ್ಲ. ಏನೋ ಮಾರ್ಲಿಕ್ಕಾಗತ್ತಾ? ಅವನು ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಕೇಳ್ತಾನೆ, ಅವನು ಎಕ್ಸ್ಪ್ಲೈನ್ ಮಾಡೋದು ಬೇಡವಾ? ಅವನಿಗೆ ಖರ್ಚಿಲ್ವಾ ರಾಜಶ್ರೀ ಅವನಿಗೆ? ಪಾಪ ಅವನೇನು ಬಂಡವಾಳ ಹಾಕಿ ಸುಮ್ಮನೆ ಬಂದವನ ಬೆಂಗಳೂರಿಗೆ ಅಂತ ನಾವು ಕೇಳ್ತೀವಲ್ವಾ? ನಾವು ಕನ್ನಡಿಗರು ಧಾರಾಳರಲ್ವಾ? ನೋಡಿ, ಜಾರ್ಜ್ ಸಾಹೇಬ್ರದ್ದು ಇನ್ನೊಂದು ಸ್ಕೀಮ್ ಅವನಿಗೆ. ಪಾಪ ನಿಂದು 2600 ರೂಪಾಯಿ ನಾವು ಹಂಚ್ಕೊಳ್ವಾ, ನೀನು ರೆಂಟ್ ಕೊಡಬೇಡ, ಔಟ್ಲೆಟ್ ಕೊಡಬೇಡ, ನೆಕ್ಸ್ಟ್ ಏನು ಮಾಡುವ ಅಂದರೆ ನೀನು ಸಂಬಳನೂ ಕೊಡಬೇಡ. ನಮ್ಮ ಜನರು ಧಾರಾಳ ಆಗಿದ್ದಾರೆ. ನಾವು ಲೂಟಿ ಮಾಡಿದರೆ ಅವ್ರಿಗೆ ಗೊತ್ತಾಗಲ್ಲ, ನಾವು ದರೋಡೆ ಮಾಡಿದ್ರೆ ಅಂತ ಅವರಿಗೆ ಗೊತ್ತೇ ಆಗಲ್ಲ. 2 ದಿನ ಬೊಬ್ಬೆ ಹೊಡಿತಾರೆ, 3ನೇ ದಿನ ಸುಮ್ಮನೆ ಇರ್ತಾರೆ. ನಮ್ಮ ಸೆಷನ್ ಏನೋ ಒಂದು ವರ್ಷಕ್ಕೆ ಒಂದು 3 ತಿಂಗಳು ನಡೆಯುತ್ತೆ, ಅಲ್ಲೊಂದು ಕ್ವಶನ್ ಆನ್ಸರ್ ಬರುತ್ತೆ, ಇನ್ನೊಂದು SIT ರಚನೆ ಆಗ್ಬೋದು, ಕ್ಲೀನ್ ಚಿಟ್ ತಗೋತೀವಿ. ದಟ್ಸ್ ವಾಟ್ ಇಟ್ ಸೇಸ್. ಏನು ಮಾಡ್ತೀರಿ ಜಾರ್ಜ್ ಸಾಹೇಬ್ರೆ? ಡಿಪಾರ್ಟ್ಮೆಂಟ್ ಕೇಳಿ, ನಿಮ್ಗೆ ಗೊತ್ತಿದೆ ಅಂತ ಗೊತ್ತಿಲ್ಲ ನನಗೆ. ನಾನು ನಿಮ್ಮನ್ನು ಅದೇ ಕ್ವಶನ್ ಕೇಳ್ತಾ ಇರೋದು. ನಾನು ನಿಮಗೆ ಗೊತ್ತಿದ್ದೇನೆ ಇಲ್ಲ ಅಂತ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ನೀವು ನಮ್ಮ ಹೆಮ್ಮೆ ಪಡಿ, ಅದಕ್ಕೆ ಲಾಸ್ಟಿಗೆ ಕೇಳ್ತೀನಿ ನಿಮಗೆ. ಐ ವಿಲ್ ಟೇಕ್ ಯು ಥ್ರೂ. ರೆಂಟ್ ಆಯಿತು, ಈಗ ನೆಕ್ಸ್ಟ್ ಏನು? ಮ್ಯಾನ್ ಪವರ್, ಸ್ಯಾಲ್ರಿ. ಸಂಬಳ ಯಾರಪ್ಪ ಕೊಡೋದು? ಮಾರುವವರಿಗೆ 2600ರಲ್ಲಿ ಕೊಡೋದಲ್ಲ, ಇದನ್ನು ನಮ್ಮಿಂದ ತೆಗೆದು ಜಾರ್ಜ್ ಸಾಹೇಬರು ರಾಜಶ್ರೀ ಅವನಿಗೆ ಕೊಡ್ತಾರೆ. ಇಬ್ಬರನ್ನು ಕೊಡ್ತೀವಿ ನಾವು. ನೋಡಿ ಏನು ಸ್ಕೀಮ್ ಇದೆ. ಇಂಥ ಟೆಂಡರನ್ನು ನೀವು ಎಲ್ಲಿಯಾದರೂ ಜಗತ್ತಲ್ಲಿ ನೋಡಿದ್ದೀರಾ? ಈ ಟೆಂಡರನ್ನು ನೀವು ಎಲ್ಲಾದರೂ ಜಗತ್ತಲ್ಲಿ ಎಲ್ಲಾದರೂ ನೋಡಿದರೆ ಹೇಳಿ. ಅವ್ರು ಹೇಳ್ತಾರೆ ಸ್ಕಿಲ್ಡ್ ಲೇಬರ್ಸ್, ಇಬ್ಬರು ಎಂಪ್ಲಾಯಿ, ಇಬ್ಬರು ಕೆಲಸಗಾರರು ಒಂದು ಔಟ್ಲೆಟ್ಗೆ, ಒಬ್ಬ
ಸ್ಕಿಲ್ಡ್ ಮ್ಯಾನ್ ಪವರ್ ಕಾಸ್ಟ್ ಪರ್ ಮಂತ್ ಅಂದರೆ ಒಬ್ಬನ ಸ್ಯಾಲ್ರಿ ಸ್ಕಿಲ್ಡ್ ಮ್ಯಾನ್ ಪವರ್, ಅವರು ಇಂಜಿನಿಯರ್ ಆಗಿರಬೇಕು, ಅವನಿಗೆ ಫೇಸ್ 1 ಫೇಸ್ ಸಿಂಗಲ್ ಫೇಸ್ ಅಂದ್ರೆ ಏನು, ಡಬಲ್ ಫೇಸ್ ಅಂದ್ರೆ ಏನು, ಟ್ರಿಪಲ್ ಫೇಸ್ ಅಂತ ಗೊತ್ತಿರಬೇಕು, ಸ್ಪೆಸಿಫಿಕೇಶನ್ ಕೊಡಲಿಕ್ಕೆ ಗೊತ್ತಿರಬೇಕು, ಎಕ್ಸ್ಪ್ಲನೇಷನ್ ಕೊಡಲಿಕ್ಕೆ ಅಂಥವ್ರು ಒಬ್ಬರನ್ನ ಅಪಾಯಿಂಟ್ ಮಾಡಿ ಅವನಿಗೆ ತಿಂಗಳಿಗೆ 55,000 ರೂಪಾಯಿ ಕೊಡ್ತೀವಿ. ಇನ್ನೊಬ್ರು ಸೆಮಿ ಸ್ಕಿಲ್ಡ್ ಮ್ಯಾನ್, ಅವನಿಗೆ ಹೆಲ್ಪ್ ಮಾಡುವಂಥ ಇನ್ನೊಬ್ಬ, ಅವನಿಗೆ 45,000 ಕೊಡ್ತೀವಿ ಒಂದು ಔಟ್ಲೆಟ್ಗೆ. 3 ಲಕ್ಷ ಬಾಡಿಗೆ ತಿಳ್ಕೊಳ್ಳಿ, 3 ಲಕ್ಷ ಬಾಡಿಗೆ, 1 ಲಕ್ಷ ಸಂಬಳ. ಒಂದು ಔಟ್ಲೆಟ್ಗೆ ರಾಜಶ್ರೀ ಅವರೇ ನಾವೇ ನಿಮಗೆ ಕೊಡ್ತೀವಿ, ಅಂಗಡಿನೂ ಮಾಡಿಕೊಡ್ತೀವಿ, ನಿಮಗೆ ಜನಗಳನ್ನೂ ಕೊಡ್ತೀವಿ, ಸಂಬಳನೂ ಕೊಡ್ತೀವಿ, ನಿಮಗೆ 2,400 ಇರುವಂತಹ ಮೆಟೀರಿಯಲನ್ನು 5,000ಕ್ಕೆ ಪರ್ಚೇಸ್ ಮಾಡುವಂಥ ಆರ್ಡ್ರನ್ನು ಕೊಡ್ತೀವಿ. ಅಪ್ಪ ಇಷ್ಟು ದೊಡ್ಡದಾ? ಓ 2,500 ಲಾಭ ಆಯಿತು, ಹೌದಪ್ಪ ಇದು ಹಗರಣ ಅಂತ ನೀವು ದಯವಿಟ್ಟು ಎಣಿಸ್ಕೊಂಬೇಡಿ. ಇನ್ನೂ ಶುರುವಾಗೋದು ಇದಕ್ಕಿಂತ ದೊಡ್ಡ ಹಗರಣ. 1 ಮೀಟ್ರಲ್ಲಿ 2,600, 4 ಲಕ್ಷ 4 ಲಕ್ಷ, ಈಗ 8 ಲಕ್ಷ ಮೀಟ್ರಿಗೆ 8 ಲಕ್ಷ ಇಂಟು 2,600, ಇದು ಲಕ್ಷಾನುಗಟ್ಟಲೆ. ಇನ್ನು ಎಲ್ಲ ಕರ್ನಾಟಕಕ್ಕೆ ಹೋದರೆ ವರ್ಷಕ್ಕೆ ಒಂದು 2-3 ಲಕ್ಷ ಮೀಟ್ರು ಇಂಟು 2,600, ಇಷ್ಟೆಲ್ಲ ಕೋಟಿಗಳ ನಂತರ ನೀವು ಹೇಳ್ತಾ ಇದ್ರು ಶೆಟ್ರೆ ಇದು ಆಯಿತು, ಇನ್ನೇನಿದೆ? ಇನ್ನಿದೆ, ಇದಕ್ಕಿಂತ ದೊಡ್ಡ ಹಗರಣ ಇದೆ, ಅತಿ ದೊಡ್ಡ ಹಗರಣ ಇದೆ. ರಾಜಶ್ರೀಗೆ ಮಾಡಿದಂತಹ ಇನ್ನೊಂದು ಮಹಾ ದೊಡ್ಡ ದಾನ ಇದೆ, ಅದನ್ನು ತೋರಿಸ್ತೀನಿ. ಒಂದು ಸಣ್ಣ ಬ್ರೇಕ್ ತಗೊಂಡು ಬರ್ತೀನಿ. ನಿಮ್ಗೆಲ್ರಿಗೆ ಶಾಕಿಂಗ್ ಮಾತ್ರ ಅಲ್ಲ, ಒಮ್ಮೆ ಹೃದಯ ಅಲ್ಲೇ ನಿಂತು ಬಿಡ್ಬೇಕು, ಹಾರ್ಟು. ಈ ರೀತಿಯು ನಮ್ಮನ್ನು ದರೋಡೆ ಮಾಡ್ಬೋದಾ ಅಂತ ಎಣಿಸ್ಬೇಕು. ಅಂತಹ ಒಂದು ಬ್ರೇಕಿಂಗ್ ನ್ಯೂಸು ಈ ಬ್ರೇಕ್ ಆದಮೇಲೆ ತೋರಿಸ್ತೀನಿ.